ಇವತ್ತು ಗುಂಡು ಕಾಳಿಗೆ ಬಿದ್ದಿದೆ, ಮುಂದೆ ಗುಂಡುಗಳು ಬೇರೆ ಬೇರೆ ಕಡೆ ಬೀಳಬಹುದು. ಅಂದು ಗುಂಡು ಹೇಳಿಕೆ, ಇಂದು ಪೊಲೀಸರ ಕಾಲರ್ ಹಿಡೀರಿ. ಶಾಸಕ ಅಶೋಕ್ ರೈ ದ್ವಂದ್ವ ನಿಲುವು. ಪುತ್ತೂರಿನಲ್ಲಿ ಅಶೋಕ್ ರೈ ರಿಪಬ್ಲಿಕ್ ಅಂತ ಒಂದು ಸ್ಥಾಪನೆ ಆಗಿದ್ಯಾ? ಅಲ್ಲಿ ಈ ನೆಲದ ಕಾನೂನು ನೀತಿ ನಿಯಮಗಳಿಗೆ ಯಾವುದೇ ಬೆಲೆ ಇಲ್ವಾ? ಶಾಸಕರು ಹೇಳಿದ್ದೇ ಕಾನೂನು ಎಂಬ ಹೊಸ ನಿಯಮ ಅಲ್ಲಿ ಜಾರಿಯಾಗಿದೆಯಾ? ಈ ರಾಜ್ಯದ ಕಾನೂನಿನ ಪ್ರಕಾರ ಅಕ್ರಮ ಅಂತ ಸ್ಪಷ್ಟವಾಗಿ ಹೇಳಲಾಗಿರುವ ಚಟುವಟಿಕೆಯೊಂದನ್ನ ರಾಜಾರೋಷವಾಗಿ ಬೆಂಬಲಿಸುವ, ಪೊಲೀಸರ ಮೇಲೆಯೇ ಹಲ್ಲೆಗೆ ಪ್ರಚೋದನೆ ನೀಡುವ ಶಾಸಕರು ನೀಡ್ತಿರುವ ಸಂದೇಶ ಏನು? ಪೊಲೀಸರು ಬಂದ್ರೆ ಓಡಬೇಡಿ, ಅವರು ನಿಮ್ಮ ಕಾಲರ್ ಹಿಡಿದ್ರೆ ನೀವು ಅವರ ಕಾಲರ್ ಹಿಡೀರಿ. ಅಬ್ಬಬ್ಬಾ, ಇದು ಒಬ್ಬ ಶಾಸಕರು ನೀಡಿದ ಕರೆ. ಈಗಲೂ 5 ಗಂಟೆ ಬಿಟ್ಟು ಕೋರಿಗಟ್ಟಲಿ ಒಂದೆರಡು ಗಂಟೆ ಮುಲ್ಪ ಕುಳೋಂದಿಪ್ಪೆ ಓಡಿ ಕಳತೆ ಬಾಯಿಡ್ ಬರ್ಬೋದು ನಿಂಗೆ ದಯ ಬಲಿ ಬೆಟ್ಟು ಮಾಡಲಿಲ್ಲ ಕೋಲಾರ ಕೈ ಬಣ್ಣ ನಿಖಿಲ ಕೋಲಾರ ಮಾಡಲಿ ದಾಲಾಪಿಚ್. ದಕ್ಷಿಣ ಕನ್ನಡದ ಕೇಪು ಗ್ರಾಮದಲ್ಲಿ ಅಕ್ರಮ ಕೋಳಿ ಅಂಕದ ವಿಚಾರವಾಗಿ ಶಾಸಕ ಅಶೋಕ್ ಕುಮಾರ್ ರೈ ನಡೆದುಕೊಂಡ ರೀತಿ ಈಗ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಕಾನೂನು ರೂಪಿಸಬೇಕಾದವರೇ ಕಾನೂನನ್ನ ಕೈಗೆತ್ಕೊಳ್ಳೋಕೆ ಪೊಲೀಸರ ಮೇಲೆ ಹಲ್ಲೆಗೆ ಜನರನ್ನ ಪ್ರಚೋದನೆ ಮಾಡಿದ್ರೆ ಗತಿ ಏನು ಅನ್ನೋ ಪ್ರಶ್ನೆ ಗೆದ್ದಿದೆ. ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದ ಮುರಳೀಧರ ರೈ ಅನ್ನೋರ ಗದ್ದೆಯಲ್ಲಿ ಶ್ರೀ ಉಲ್ಲಾಳ್ತಿ ಅಮ್ಮನವರ ಜಾತ್ರೆ ಹಿನ್ನೆಲೆಯಲ್ಲಿ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಕೋಳಿ ಅಂಕವನ್ನ ಆಯೋಜನೆ ಮಾಡಲಾಗಿತ್ತು. ವಿಷಯ ತಿಳಿದ ವಿಟ್ಲ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸೇರಿದ್ದ ಜನರಿಗೆ ಕಾನೂನು ತಿಳುವಳಿಕೆ ನೀಡಿ ಅಲ್ಲಿಂದ ಚದುರಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಪೊಲೀಸರ ಮಾತಿಗೆ ಕಿಮ್ಮತ್ತು ನೀಡದೆ ಅಂಕ ಮುಂದುವರಿಸಲು ಜನರನ್ನ ಪ್ರಚೋದನೆ ಮಾಡಿದ್ದಾರೆ. ವಿಡಿಯೋದಲ್ಲಿ ಸ್ಪಷ್ಟವಾಗಿ ದಾಖಲಾಗಿರುವಂತೆ ಶಾಸಕರು ಜನರನ್ನ ಉದ್ದೇಶಿಸಿ ಯಾರೂ ಓಡಬೇಡಿ, ಪೊಲೀಸರು ಕಾಲರ್ ಹಿಡಿದ್ರೆ ನೀವು ಹಿಡೀರಿ ಅಂತ ಹೇಳಿದ್ದಾರೆ. ಇದು ಕೇವಲ ಪ್ರಚೋದನೆಯಲ್ಲ, ನೇರವಾಗಿ ಕಾನೂನು ಸುವ್ಯವಸ್ಥೆಗೆ ಹಾಕಿದ ಬೆದರಿಕೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಸಮಾಜದಲ್ಲಿ ಶಾಂತಿ ಕಾಪಾಡಬೇಕಾದ, ಆಡಳಿತದೊಂದಿಗೆ ಸಹಕರಿಸಬೇಕಾದ ಜನಪ್ರತಿನಿಧಿಯೇ ಕಟ್ಟುಪಾಡು, ಆಚರಣೆ, ಸಂಪ್ರದಾಯದ ಹೆಸರಲ್ಲಿ ಪೊಲೀಸರ ವಿರುದ್ಧ ತಿರುಗ್ಬೀಳೋಕೆ ಕರೆ ನೀಡುವುದು ಎಷ್ಟು ಸರಿ? ಹರಕೆಯ ಕೋಳಿ ಅಂಕ ಅಂತ ಶಾಸಕರು ಸಮರ್ಥನೆ ಮಾಡಿಕೊಂಡ್ರು ಪ್ರಾಣಿ ಹಿಂಸೆ ತಡೆ ಕಾಯ್ದೆ ಮತ್ತು ಸುಪ್ರೀಂ ಕೋರ್ಟ್ ನಿಯಮಗಳ ಅಡಿಯಲ್ಲಿ ಇದಕ್ಕೆ ಕಟ್ಟುನಿಟ್ಟಾದ ನಿಯಮಗಳಿರುವಾಗಲೇ ಶಾಸಕರ ಈ ವರ್ತನೆ ಪ್ರಶ್ನೆಗೆ ಕಾರಣವಾಗಿದೆ. ಜೂಜಾಡೋದಿಲ್ಲ ಅಂದ್ರೆ ಕೂಡ ಪ್ರಿವೆನ್ಷನ್ ಟು ಕ್ರೂಯಲ್ಟಿ ಟು ಅನಿಮಲ್ ಆಕ್ಟ್ ಪ್ರಕಾರ ಕೋಳಿಗಳನ್ನ ಹೊಡೆದಾಡಲಿಕ್ಕೆ ಬಿಟ್ಟು ಅದರಲ್ಲಿ ಬರುವುದಿಲ್ಲ, ಕ್ರೂಯಲ್ಟಿಯಲ್ಲಿ ಬರುವುದಿಲ್ಲ, ಕ್ರೂಯಲ್ಟಿ ಆಕ್ಟ್ ಅಲ್ಲಿ ತಪ್ಪಾಗ್ತದೆ. ಹಾಗಾಗಿ ಯಾರು ಕೂಡ ಕಾನೂನು ಉಲ್ಲಂಘನೆ ಮಾಡಿ ಈ ಕ್ರೂಯಲ್ಟಿ ಟು ಅನಿಮಲ್ ಆಕ್ಟ್ ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ಕಾನೂನು ಉಲ್ಲಂಘನೆ ಮಾಡಬಾರ್ದು. ಕ್ರೂಯಲ್ಟಿ ಆಕ್ಟ್ ಅಲ್ಲಿ ಬರುವುದಿಲ್ಲ. ಇದು ಸಬ್ ಇನ್ಸ್ಪೆಕ್ಟ್ರೆ, ಇದು ಬರುವುದು ಜೂಜಲ್ಲಿ ಮಾತ್ರ. ಹೌದು, ಕಾನೂನಲ್ಲಿ ಜೂಜಿ ಇಲ್ಲ, ಜೂಜಲ್ಲಿ ಮಾತ್ರ. ಜೂಜಾಡಿದ್ರೆ ಅದು ಸೆಕ್ಷನ್ ಬರ್ತದೆ. ಜೂಜಾಡೋದಿಲ್ಲ, ಜಸ್ಟ್ ಫೈಟಿಂಗ್ ಬಿಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ ಆಕ್ಟ್ ಈ ಕಾನೂನು ಕ್ರಮದಲ್ಲಿ ಅದು ತಪ್ಪಾಗ್ತದೆ. ಫಸ್ಟ್ ನೋಟಿಸ್ ನನಗೆ ಕೊಡಿ ಮತ್ತೆ ನೋಡುವ. ಈ ರೀತಿಯ ಹೇಳಿಕೆ ಮೂಲಕ ಶಾಸಕರು ಯಾರನ್ನ ಮೆಚ್ಚಿಸಲು ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಪುತ್ತೂರಿನಲ್ಲಿ ನಡೆದ ಅಕ್ರಮ ಜಾನುವಾರು ಸಾಗಾಟಗಾರರಿಗೆ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಅಶೋಕ್ ರೈ, ಕಾಂಗ್ರೆಸ್ ಸರ್ಕಾರ ಗೋಹತ್ಯೆ ವಿರುದ್ಧ ಇದೆ. ಜಿಲ್ಲೆಯಲ್ಲಿ ಈ ರೀತಿಯ ಅಹಿತಕರ ಘಟನೆ ನಡೆಸೋರಿಗೆ ಇದೊಂದು ಪಾಠ. ಇವತ್ತು ಗುಂಡು ಕಾಲಿಗೆ ಬಿದ್ದಿದೆ, ಮುಂದದು ಬೇರೆ ಕಡೆಗೆ ಬೀಳಬಹುದು ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಗೋಹತ್ಯೆಯ ವಿರೋಧ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಆಗಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಕೊಡುವುದಿಲ್ಲ ಅಂತ ನಾವು ಇವತ್ತಿನವರೆಗೆ ಹೇಳಿಕೊಂಡು ಬಂದಿದ್ದೀವಿ. ಬಹುಶಃ ಅದು ಇವತ್ತಿಗೆ ಉದಾಹರಣೆ. ಯಾರಾದರೂ ಈ ಥರ ಅಹಿತಕರ ಘಟನೆಗಳನ್ನು ಮಾಡ್ತೀನಿ, ಈ ಥರ ವ್ಯವಹಾರಗಳಲ್ಲಿ ಅವರನ್ನು ತೊಡಗಿಸಿಕೊಂಡವರು ಇದನ್ನು ನೋಡಿ ಬಿಡಬೇಕು. ಇವತ್ತು ಗುಂಡು ಕಾಳಿಗೆ ಬಿದ್ದಿದೆ, ಮುಂದೆ ಗುಂಡುಗಳು ಬೇರೆ ಬೇರೆ ಕಡೆ ಬೀಳಬಹುದು. ಯಾವ ಶಾಸಕರು ಒಂದು ಕಾಲದಲ್ಲಿ ಅಕ್ರಮ ತಡೆಯೋಕೆ ಪೊಲೀಸರಿಗೆ ಪ್ರಚೋದನೆಯನ್ನ ನೀಡಿದ್ರೋ ಅದೇ ಶಾಸಕರು ಇವತ್ತು ಅಕ್ರಮ ಕೋಳಿ ಅಂಕವನ್ನ ತಡೆಯೋಕೆ ಬಂದ ಪೊಲೀಸರ ಕಾಲರ್ ಹಿಡೀರಿ ಅಂತ ಜನರಿಗೆ ಕರೆ ನೀಡ್ತಿರೋದು ದೊಡ್ಡ ವಿಪರ್ಯಾಸ. ಅಂದು ಪೊಲೀಸರಿಗೆ ಶಕ್ತಿ ತುಂಬುವ ಮಾತಾಡಿದ್ದವರು ಇಂದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋದು ಅವರ ದ್ವಂದ್ವ ನೀತಿಯನ್ನ ಎತ್ತಿ ತೋರಿಸ್ತಿದೆ. ತಮಗ್ ಬೇಕಾದಾಗ ಕಾನೂನು ಬೇಕು, ಬೇಡವಾದಾಗ ಕಾನೂನು ಬೇಡ ಅನ್ನೋ ಅವರ ಧೋರಣೆಯನ್ನ ಬಹಿರಂಗಪಡಿಸಿದೆ. ಪೊಲೀಸರು ಗುಂಡು ಹಾರಿಸಿ ಅಂತ ಹೇಳಿದಾಗ್ಲೂ, ಪೊಲೀಸರ ಮೇಲೇನೆ ಕೈ ಮಾಡಿ ಅಂತ ಜನರಿಗೆ ಹೇಳಿದಾಗ್ಲೂ ಶಾಸಕ ಅಶೋಕ್ ರೈ ಕಾನೂನು ಉಲ್ಲಂಘಿಸಿದ್ದಾರೆ, ಕಾನೂನು ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ. ಈ ರೀತಿಯ ದ್ವಂದ್ವ, ಸಂವಿಧಾನ ವಿರೋಧಿ ಹೇಳಿಕೆಗಳ ಮೂಲಕ ಶಾಸಕರು ಯಾರನ್ನೋ ಮೆಚ್ಚಿಸೋಕೆ ಹೊರಟಿರುವುದಂತೂ ಸ್ಪಷ್ಟ. ಕ್ಷೇತ್ರದ ಜನರನ್ನ ಸಮಾನವಾಗಿ ನೋಡಬೇಕಿದ್ದ ಶಾಸಕರ ಈ ವರ್ತನೆಯಿಂದಾಗಿ ಜನ ಅವರ ಹಿನ್ನೆಲೆಯನ್ನ ಕೆದಕತೊಡಗಿದ್ದಾರೆ. ಎಷ್ಟಾದರೂ ಸಂಘ ಪರಿವಾರದ ಗರಡಿಯಿಂದ ಬಂದವರಲ್ವಾ ಅಂತ ಜನ ಆಡ್ಕೊಂಡಿದ್ದಾರೆ. ಈ ಪ್ರಕರಣದ ಸಂಬಂಧ ಶಾಸಕ ಅಶೋಕ್ ಕುಮಾರ್ ರೈ ಸಹಿತ 17 ಮಂದಿಯ ವಿರುದ್ಧ ಹೊಸ ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ BNS
2023 ಮತ್ತು ಪ್ರಾಣಿ ಹಿಂಸೆ ತಡೆ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾನೂನು ರೂಪಿಸುವ ಶಾಸಕರೇ ಕಾನೂನು ಬಾಹಿರ ಕೃತ್ಯಕ್ಕೆ ಸಾಥ್ ನೀಡಿದ್ರೆ ಜನಸಾಮಾನ್ಯರ ಕಥೆ ಏನು? ದಕ್ಷಿಣ ಕನ್ನಡದಂತಹ ಜಿಲ್ಲೆಯಲ್ಲಿ ಇಂತಹ ಪ್ರಚೋದನಾತ್ಮಕ ಹೇಳಿಕೆಗಳು ಶಾಂತಿ ಕದಡುವ ವಾತಾವರಣ ಸೃಷ್ಟಿ ಮಾಡುವ ಸಾಧ್ಯತೆಗಳೇ ಹೆಚ್ಚು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.